ಕೆಮ್ಮಣ್ಣಗುಂಡಿಯಲ್ಲಿ ರೈಡಿಂಗ್ ಹೊರಟ ತುರುವೇಕೆರೆ ಸೈಕಲ್ ರೈಡರ್ಸ್ ತಂಡ. ತುರುವೇಕೆರೆ ಸೈಕಲ್ ರೈಡರ್ಸ್ ತಂಡ ಇಂದು ತುರುವೇಕೆರೆ ಪಟ್ಟಣದ ವೈಟಿ ರಸ್ತೆಯಲ್ಲಿರುವ ಸತ್ಯಗಣಪತಿ ಸ್ವಾಮಿಗೆ ಪೂಜೆ ಸಲ್ಲಿಸಿ ಕೆಮ್ಮಣ್ಣಗುಂಡಿಗೆ ಸೈಕ್ಲಿಂಗ್ ರೈಡ್ ಮೂಲಕ ಪ್ರಯಾಣ ಹೊರಟಿತ್ತು. ಮಾದಕ ವಸ್ತುಗಳಿಂದ ದೂರವಿರಿ ಎಂಬ ಸಂದೇಶ ಸಾರುವ ಸಲುವಾಗಿ ತುರುವೇಕೆರೆಯಿಂದ 130 ಕಿಲೋಮೀಟರ್ ದೂರವಿರುವ ಕೆಮ್ಮಣ್ಣಗುಂಡಿಗೆ ಸೈಕಲ್ ಮೂಲಕ ಪ್ರಯಾಣ ಆರಂಭಿಸಿರುವ 11 ಮಂದಿಯ ತಂಡವು ತುರುವೇಕೆರೆ, ತಿಪಟೂರು, ಅರಸೀಕೆರೆ, ಕಡೂರು ಮಾರ್ಗವಾಗಿ ಕಲ್ಲತಗಿರಿ, ಕೆಮ್ಮಣ್ಣಗುಂಡಿ ತಲುಪಿ ನಾಳೆ ತುರುವೇಕೆರೆಗೆ ಹಿಂದಿರುಗಲಿದೆ. ಉತ್ತಮ ಉದ್ದೇಶವಿಟ್ಟುಕೊಂಡು ಹೊರಟಿರುವ ಸೈಕ್ಲಿಂಗ್ ತಂಡಕ್ಕೆ ಸೈಕ್ಲಿಂಗ್ ಪಟ್ಟಣದ ಹಿರಿಯ ವೈದ್ಯರಾದ ಡಾಕ್ಟರ್ ನಾಗರಾಜ್, ಡಾಕ್ಟರ್ ನಂಜಪ್ಪ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್. ಮಲ್ಲಿಕಾರ್ಜುನ್ ಚಾಲನೆ ನೀಡಿದರು. ವೈದ್ಯ ಡಾಕ್ಟರ್ ನಾಗರಾಜ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಅತಿ ಕಡಿಮೆ ವಯಸ್ಸಿನ ಯುವ ಸಮೂಹ ಪಾರ್ಶ್ವವಾಯುವಿಗೆ ತುತ್ತಾಗುತ್ತಿದ್ದಾರೆ. ಇನ್ನು ಕೆಲವರು ಹೃದಯಾಘಾತದಿಂದ ಸಾವನ್ನಪ್ಪುತ್ತಿದ್ದಾರೆ. ಇದಕ್ಕೆಲ್ಲ ದೈನಂದಿನ ಜೀವನ ವಿಧಾನವೇ ಕಾರಣವಾಗಿದೆ. ಪ್ರತಿನಿತ್ಯ 30 ನಿಮಿಷಗಳ ಕಾಲ ಸೈಕ್ಲಿಂಗ್, ಈಜಾಡುವುದು ಮಾಡಿದರೆ ದೇಹದ ಪ್ರತಿಯೊಂದು ಅಂಗಕ್ಕೂ ವ್ಯಾಯಾಮವಾಗದಂತಾಗಿ ದೇಹದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ವೈದ್ಯ ಡಾಕ್ಟರ್ ನಂಜಪ್ಪ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್. ಮಲ್ಲಿಕಾರ್ಜುನ್ ಹಾಗೂ ತುರುವೇಕೆರೆ ಸೈಕಲ್ ರೈಡರ್ಸ್ ತಂಡದ ಅಧ್ಯಕ್ಷ ಎಸ್. ಯೋಗಾನಂದ ಮಾತನಾಡಿದರು. ರಾಷ್ಟ್ರೀಯ ವೈದ್ಯರ ದಿನಾಚರಣೆ, ಮಾದಕ ವಸ್ತು ವಿರೋಧಿ ದಿನಾಚರಣೆ ಅಂಗವಾಗಿ ಯುವ ಸಮೂಹವನ್ನು ಮಾದಕ ವಸ್ತುಗಳಿಂದ ದೂರವಿರುವಂತೆ ಸಂದೇಶ ಸಾರುವ ನಿಟ್ಟಿನಲ್ಲಿ ಕೆಮ್ಮಣ್ಣಗುಂಡಿಗೆ ನಮ್ಮ ತಂಡ ಸೈಕಲ್ ರೈಡ್ ಹೊರಟಿದ್ದು, ನಾಳೆ ಭಾನುವಾರ ತುರುವೇಕೆರೆಗೆ ಮರಳಲಿದ್ದೇವೆ. ಸ್ವೀಟು ಕೊಲೆಸ್ಟ್ರಾಲ್ ಆಗುತ್ತೆ, ಅದನ್ನು ಲಿವರ್ ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. LDL ಕೊಲೆಸ್ಟ್ರಾಲ್ ಅಂತ ತಯಾರು ಮಾಡಿಕೊಂಡು ಹಾರ್ಟ್ಗೋ ಬ್ರೈನ್ಗೋ ಎಲ್ಲ ಅಲ್ಲಿ ಬ್ರೇಕ್ ಅಂತ ಆಗುತ್ತೆ. ಸ್ಟ್ರೋಕಿನ ಹೆಂಗೆ ಅಥವಾ ಹಾರ್ಟ್ ಅಟ್ಯಾಕಿನ ಹೆಂಗೆ ಆಗಿ ಭಾಳ ಜನ ಸಾಯ್ತಾರೆ ಅಂತ ಹೇಳಿದ್ರೆ ಸುದ್ದಿ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ. ಸೊ ನೀವು 130 ಕಿಲೋಮೀಟ್ರ್ ಸೈಕ್ಲಿಂಗ್ ಇವತ್ತು ಸಂತೋಷದ ವಿಷಯ. ನಾನು ಕೂಡ ಹುಡುಗಾಗಿದ್ದಾಗ ಟಿಪ್ಟೂರು ಬಿಟ್ಟು 1 ವಾರ ಮೈಸೂರು, ಟಿ.ಎನ್.ಸಿ.ಪುರ, ತಲಕಾಡು, ರಾಮಪುರ ಎಲ್ಲ ಸುತ್ತಾಡಿಕೊಂಡು ಬೇಲೂರೆಲ್ಲ ಸುತ್ತಾಡಿ ಮನೆ ತಿಪ್ಪೂರು ನಾವು 75 ಮುಗಿಸ್ತಾ ಇದ್ದೀವಿ. ನಮ್ಮದೇನಿಲ್ಲ ಈಗ ಪಾಠ. ಹೃದಯದಲ್ಲಿ ಬ್ಲಾಕೇಜ್ ಆಗಬಾರ್ದು ಅಂದರೆ ಸೈಕ್ಲಿಂಗ್, ಸ್ವಿಮ್ಮಿಂಗ್, ಸ್ಕಿಪ್ಪಿಂಗ್, ಜಾಗಿಂಗ್ ಇವೆಲ್ಲ ಮುಖ್ಯ. ಊಟಕ್ಕೆ ಮೊದಲು ಮತ್ತು ನಂತರ ತಿಂದೇ ಇರೋದು ಮುಖ್ಯ. ಯುವಕರಲ್ಲಿ 20% ಹೃದಯದ ಕಾಯಿಲೆಯಿಂದ ಸುಮಾರು ಜಯದೇವದಲ್ಲಿ ಅಡ್ಮಿಟ್ ಆದಂಥ ಕೇಸಸಲ್ಲಿ 20% ಯುವಕರೇ ಇದ್ದಾರೆ ಅಂತೇಳಿ ವರದಿ ಹೇಳ್ತಾ ಇದೆ. ಬಹುಶಃ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು ದೇಹಕ್ಕೆ ಶ್ರಮ ಇಲ್ಲದೆ ಜೀವನ ಮಾಡ್ತಾ ಇರ್ತಕ್ಕಂಥ ಯುವಕರು ಯಾವುದೇ ವ್ಯಾಯಾಮಗಳನ್ನು ಮಾಡೋದಿಲ್ಲ. ಊಟ ಮಾಡೋದು ಮಾಮೂಲಿ ಅವರ ಬೈಕನ್ನು ಬಳಸ್ಕೊಂಡು ಓಡಾಡ್ತಾ ಇರೋದು. ಇವೆಲ್ಲ ಏನು ಅಂತಂದರೆ ದೇಹಕ್ಕೆ ಯಾವುದೇ ಒಂದು ರೀತಿಯಾದಂಥ ದಣಿವು ಇಲ್ಲದೆ ಹೃದಯದ ರಕ್ತನಾಳಗಳಲ್ಲಿ ಜಿಡ್ಡುಗಳನ್ನು ಕಟ್ಕೊಂಡು ಹಾರ್ಟ್ ಅಟ್ಯಾಕು ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ಸೊ ಇದಕ್ಕೆ ಪರಿಹಾರ ಒಂದೇ ಒಂದು ಅಂತಂದರೆ ಈ ಥರ ನಮ್ಮ ಯುವಕರು ಇವತ್ತು ಚಿಕ್ಕಮಗಳೂರಿಗೆ ಏನು ಹೋಗ್ತಾ ಇದ್ದಾರಲ್ಲ ಸೈಕ್ಲಿಂಗ್, ಇದು ಒಂದು ದಿವಸ ಹೋಗೋದು, ಇದು ಅರಿವು ಬರಲಿ ಇಂಥ ಕಾರ್ಯಕ್ರಮ. ಈ ಅರಿವು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಧನ್ಯವಾದಗಳನ್ನ ಅವ್ರಿಗೆ ಅರ್ಪಿಸ್ಬೇಕು. ಯುವಕರು ಇದನ್ನು ನೋಡ್ಬಿಟ್ಟು ಎಚ್ಚೆತ್ಕೊಬೇಕು. ಸೊ ಈ ಥರ ಪ್ರತಿನಿತ್ಯ ಸೈಕಲ್ ಹೊಡೆಯೋದ್ರಿಂದ ಅಥವಾ ಯಾವುದೋ ಒಂದು ಬ್ಯಾಡ್ಮಿಂಟನ್ ಆಡೋದ್ರಿಂದ ಅಥವಾ ಜಾಯಿಂಗ್ ಮಾಡೋದ್ರಿಂದ ಅಥವಾ ದಿನನಿತ್ಯ ಕರ್ಮಗಳನ್ನು ಆದಷ್ಟು ಮಾಂಸಖಂಡಗಳು ಸಂಕುಚಿತ ಆಗಬೇಕು, ಇಗ್ಗೋದು ಕುಗ್ಗೋದ್ರಿಂದ ಆರೋಗ್ಯ ವೃದ್ಧಿ ಆಗ್ತದೆ. ಅದು ಸಕ್ಕರೆ ಅಂಶವನ್ನು ತಿನ್ನುತ್ತೆ, ಹೃದಯದಲ್ಲಿ ಜಿಡ್ಡು ಕಟ್ಕೊಳಲ್ಲ. ಸೊ ಹಾಗಾಗಿ ಈ ಸೈಕ್ಲಿಂಗ್ ಒಂದು ಉತ್ತಮವಾದಂತಹ ದೇಹದ ವ್ಯಾಯಾಮ ಅಂತ ಹೇಳ್ತಾ ಇವರ ಒಂದು ಆರೋಗ್ಯಕ್ಕೆ ವ್ಯಾಯಾಮ ಮುಖ್ಯ ಅನ್ನೋದು ಒಂದು ಅವರು ಮೂಡಿಸಬೇಕಾಗಿದೆ. ಇವತ್ತು ನಂಜಪಟ್ಟ ಸರ್ ಹೇಳೋದಂಗೆ 20 ವರ್ಷದ ಯುವಕರಲ್ಲಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಅವನೊಂಥರ ಆತಂಕಕಾರಿ ಸುದ್ದಿತ್ತು. ಯುವಕರಲ್ಲಿ ಇವಾಗ ತುಂಬ ರಾತ್ರಿ ತುಂಬ ಅವ್ರು ಗೆದ್ದಿರ್ತಾರೆ, ಬೆಳಗ್ಗೆ ತುಂಬ ಮಲ್ಕೊಂತಾರೆ, ಎಳ್ಳಬೇಕು, ವಾಕ್ ಮಾಡಬೇಕು, ಜಾಯಿಂಗ್ ಮಾಡೋದು ಮನಸ್ಸಿಗೆ ಬರೋದೇ ಇಲ್ಲ. ದಯಮಾಡಿ ಯುವಕ ಮಿತ್ರರಿಗೆ ಇದೊಂದು ಅವೇರ್ನೆಸ್ಸು. ಎಲ್ಲರೂ ಕೂಡ ಬೆಳಗ್ಗೆ ಜಾಗ್ ಮಾಡಿ, ವಾಕ್ ಮಾಡಿ, ಸೈಕ್ಲಿಂಗ್ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹಾಗೆ ಹೊರಟುಕೊಂಡಂಥ ಯುವಕ ಮಿತ್ರರಿಗೆ ಶುಭ ಹಾರೈಸಿ ಹ್ಯಾಪಿ ಜರ್ನಿ. ಸೈಕಲ್ಲೇ ಒಂದು ಅವಿಭಾಜ್ಯ ಅಂಗ ಆಗಿತ್ತು. ಈಗೆಲ್ಲ ಸೈಕ್ಲಿಂಗ್ ಬಿಡ್ತಾ ಇದ್ದಾರೆ, ಗೊತ್ತಿಲ್ಲ ಅದೇನು ಕೀಳರಿಮೇನೋ ಅಥವಾ ಸೈಕ್ಲಿಂಗ್ ಮಾಡಿದ್ರೆ ಇನ್ನೇನೋ ಆಗುತ್ತೋ ಅಂತ ಗೊತ್ತಾ, ಆ ಥರ ಇರ್ಬೋದು ಅವ್ರ ಮನಸ್ಥಿತಿ. ಬಟ್ ಸೊ ಡೆಫಿನೆಟ್ಟಾಗಿ ಸೈಕ್ಲಿಂಗ್ ಅಂತನ್ನೋದು ನಮ್ಮ ಜೀವನದ ಒಂದು ಭಾಗ ಆದರೆ
ನಿಮ್ಮ ಕಡೆಯ ದಿನಗಳನ್ನು ಆರೋಗ್ಯವಾಗಿ ಮನೇಲೇ ಕಳಿಬೋದು. ಇಲ್ಲಾಂದರೆ ಕಡೆ 10 ವರ್ಷ ಇರ್ತೀವಿ, ನಾವು ಆಸ್ಪತ್ರೆಯಲ್ಲಿ ಇರ್ತೀವಿ ಅಷ್ಟೇ. ಸೊ ನಾವು ಕಡೆ 10 ವರ್ಷನೂ ಆಸ್ಪತ್ರೆಯಲ್ಲಿ ಇಲ್ಲದೆ ಒಂದು ಒಳ್ಳೆ ಸುಖವಾದ ಸಾವನ್ನ ಅಥವಾ ಸುಖವಾದ ಜೀವನ ಮಾಡಬೇಕು ಅಂತಂದರೆ ಡೆಫಿನೆಟ್ಟಾಗಿ ಸೈಕ್ಲಿಂಗ್ ಅಂತ ಅನ್ನೋದೊಂದು ಸೊ ಒಂದು ಮುಂಚೂಣಿಯಲ್ಲಿ ನಿಂತ್ಕೊಳ್ಳುತ್ತೆ ಸೈಕ್ಲಿಂಗ್ ಅಂತ ಹೇಳ್ತೀನಿ. ಸೊ ನಮ್ಮದು ಆ ಡ್ರಗ್ ಡೇಗೆ ಒಂದು ಮೆಸೇಜ್ ಕೊಡಬೇಕು ಅಂತ, ಸೊ ನೋ ಡ್ರಗ್ಸ್ ಅಂತ, ಸೊ ಸೇ ನೋ ಟು ಡ್ರಗ್ಸ್ ಅಂತ. ಅದ್ರ ಜೊತೆಗೆ ಸೊ ಜುಲೈ 1 ನ್ಯಾಷನಲ್ ಡಾಕ್ಟರ್ಸ್ ಡೇ ಇದೆ. ಸೊ ದಟ್ ಆರೋಗ್ಯ ಅಂತಿದ್ದಂಗೆ ನಮಗೆ ಒಂದು ಡಾಕ್ಟ್ರುಗಳು ಮುಂಚೂಣಿಯಲ್ಲಿ ನಿಂತ್ಕೊಳ್ತಾರೆ. ಸೊ ವೈದ್ಯೋ ನಾರಾಯಣ ಹರಿ ಅಂತ ನಮ್ಮ ಆರೋಗ್ಯ ಕಾಪಾಡೋದ್ರೊಳಗೆ. ಇನ್ನೊಂದು ನಾವು ನಮ್ಮನ್ನು ಸರಿಯಾಗಿ ಇಟ್ಕೋಬೇಕು ಅಂದರೆ ಡ್ರಗ್ಸ್ ಇವನ್ನೆಲ್ಲ ಬಿಟ್ಬಿಡಬೇಕು. ಸೊ ಇದೊಂದು ಮೆಸೇಜ್ ಕೊಡೋಣ ಅಂತ ಇವತ್ತು ತುರುವೇಕೆರೆಯಿಂದ ಕೆಮ್ಮಣ್ಣಗುಂಡಿವರೆಗೂ 128 ಕಿಲೋಮೀಟ್ರು, ಸುಮಾರು 11 ಜನ ಸೈಕ್ಲಿಸ್ಟ್ಗಳು ಸೈಕಲ್ ಮಾಡ್ತಾ ಇದ್ದೀವಿ. ಸೊ ನಾವು ಇಲ್ಲಿಂದ ಹೊರಟು ಸುಮಾರು ಒಂದು ನೈಟ್ ರೈಡ್ ಇರುತ್ತೆ ಇದು. ಸೊ ಒಂದು 10 ಗಂಟೆ ಆದಮೇಲೆ ಒಂದು 12 ಗಂಟೆವರೆಗೂ ಆಗ್ಬೋದು ಅಂತ ಅನ್ಕೊಂತೀನಿ. ಇವತ್ತು ಸೈಕ್ಲಿಂಗ್ ಮಾಡಿ ನಾಳೆ ವಾಪಸ್ ರಿಟರ್ನ್ ಬರ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು. ಸೈಕಲ್ ರೈಡರ್ಸ್ ತಂಡದ ಶೋಭಿತ್, ದಿಲೀಪ್, ಕಿರಣ್, ಸತೀಶ್, ಸುನೀಲ್, ರಾಜು, ಲಲಿತ್, ಚಂದ್, ಮನೋಜ್, ಅಫ್ನಾನ್, ನವಾಜ್, ವೆಂಕಟೇಶ್ ಕೆಮ್ಮನಗುಂಡಿ ಪ್ರಯಾಣದ ರೈಡಿಂಗ್ ತಂಡದಲ್ಲಿದ್ದು, ಇವರೊಂದಿಗೆ ಬೆಂಜಮಿನ್ ಪಾಲ್ ಡಿಸೋಜಾ, ಆಸಿಫ್, ನವಾಜ್, ಪ್ರದೀಪ್ ಗುಪ್ತಾ ಸಹಕಾರ ನೀಡಲಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.